ಪೋಕೋ ಫೋನ್ಸ್ನ ನಾನು ಎವ್ರಿ ಟೈಮ್ ನಾನು ಚೆಕ್ ಮಾಡ್ದಾಗ್ಲೆಲ್ಲ ನನಗೆ ಅನ್ಸೋದು ಒಂದೇ, ಈ ಸಲ ಕಪ್ ನಮ್ದೆ. ಸಾರಿ ನೋ ಮೋರ್ ಈ ಸಲ ಕಪ್ ನಮ್ದೆ, ಇಟ್ಸ್ ಈ ಸಲ ಕಪ್ ನಮ್ದು. ಓಕೆ ಫ್ರೆಂಡ್ಸ್, ಟೈಮ್ ನೋಡ್ಕೊಬೋದು, ಸ್ಕ್ರೀನ್ ಏನಾಗಿಲ್ಲ. ಓಕೆ ಫ್ರೆಂಡ್ಸ್, ಟೈಮ್ ನೋಡ್ಕೊಬೋದು, 11 ಗಂಟೆ ಆಗಿದೆ. ಲಿಟ್ರಲಿ 11 ಗಂಟೆಗೆ ನೋಡಿ. ಒಂದು ಫೋನ್ ಬಗ್ಗೆ ಮಾತಾಡಬೇಕಾಗಿತ್ತು. 1 2 3 4 ಪೇಜಸ್ ಬರ್ಕೊಂಡಿದ್ದೀನಿ. ಪೋಕೋ X7 Pro ಈ ಫೋನ್ ಬಗ್ಗೆ ಇವಾಗ ವಿಡಿಯೋ ಮಾಡೋದಕ್ಕೆ ಒಂದು ರೀಸನ್ ಇದೆ. ನಾರ್ಮಲ್ ಆಗಿ 27,000ಗೆ ಬರ್ತಾ ಇದ್ದಂತ ಈ ಫೋನ್ ನಮ್ಗೆ ಇವಾಗ ಜಸ್ಟ್ 24,000ಗೆ ಅವೈಲೇಬಲ್ ಇದೆ. 22 ಕೂಡ ಸಿಗ್ಬೋದು, ಅದು ಹೆಂಗೆ ಅಂತ ಹೇಳ್ತೀನಿ. ಫೋನ್ ಬಾಕ್ಸ್ ನೋಡ್ಕೊಂಡ್ರೆ ನಮಗೆ ಪೋಕೋ ಅವರ ಸಿಗ್ನೇಚರ್ ಕಲರ್ ಯೆಲ್ಲೋ ಅಂಡ್ ಬ್ಲಾಕ್ ಕಾಂಬಿನೇಷನ್ ಅಲ್ಲಾದ್ರೆ ನೋಡೋದಕ್ಕೆ ಸಿಗುತ್ತೆ. ಬಾಕ್ಸ್ ಒಳಗಡೆ ಏನೇನು ಬರುತ್ತೆ ಅಂದ್ರೆ ಒಂದು ಸಿಮ್ ಕಾರ್ಡ್ ಇಂಜೆಕ್ಷನ್ ಟೂಲ್ ಇರುತ್ತೆ, ಮತ್ತೆ ಸ್ವಲ್ಪ ಡಾಕ್ಯುಮೆಂಟೇಶನ್ಸ್ ಇರುತ್ತೆ. ಅದಷ್ಟೇ ಅಲ್ಲದೆ ಬ್ಲಾಕ್ ಕಲರ್ನ ಒಂದು ಕೇಸ್ ಕೊಟ್ಟಿರ್ತಾರೆ. ಇದು ನಾರ್ಮಲ್ ಆಗಿ ಬರೋ ಟ್ರಾನ್ಸ್ಪರೆಂಟ್ ಕೇಸ್ ತರ ಅಲ್ಲ. ಇಷ್ಟು ದಿನ ಟ್ರಾನ್ಸ್ಪರೆಂಟ್ ಕೇಸಸ್ ಕೊಡ್ತಾ ಇದ್ರು, ಅದನ್ನ ಇವಾಗ ಡಿಸ್ಕಂಟಿನ್ಯೂ ಮಾಡಿದ್ದಾರೆ. ಯಾಕಂದ್ರೆ ಅದು ಯೆಲ್ಲೋ ಇಶ್ ಆಗೋದು, ಫೋನ್ ಒಂಥರ ಡರ್ಟಿ ಕಾಣಿಸೋದು ಇಶ್ಯೂಸ್ ಇವಾಗ ಇದರಿಂದ ಕಿಲ್ ಆಗುತ್ತೆ. ಮತ್ತೆ ಒಂದು 90 ವ್ಯಾಟ್ ನ ಚಾರ್ಜರ್ ಕೊಟ್ಟಿದ್ದಾರೆ, ಮತ್ತೆ ಟೈಪ್ ಎ ಟು ಟೈಪ್ ಸಿ ಕೇಬಲ್ ನೋಡೋದಕ್ಕೆ ಸಿಗುತ್ತೆ. ಫೋನ್ ನ ಬ್ಯಾಕ್ ನೋಡ್ಕೊಂಡ್ರೆ ನಮಗೆ ಡ್ಯೂಯಲ್ ಟೋನ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಒಂದು ಬ್ಲಾಕ್ ಈ ಸ್ಟ್ರಾಪ್ ನೋಡೋದಕ್ಕೆ ಸಿಗುತ್ತೆ, ಮತ್ತೆ ಈ ಕಡೆ ನೋಡಿದ್ರೆ ಒಂಥರ ಮ್ಯಾಟ್ ಗ್ರೇ ತರ ಕಾಣಿಸ್ತಾ ಇದೆ. ಬಟ್ ಆದ್ರೆ ಬ್ಯಾಕ್ ಸೈಡ್ ನೋಡ್ಕೊಂಡ್ರೆ ಇದು ಯಾವುದೇ ರೀತಿ ಗ್ಲಾಸ್ ಬ್ಯಾಕ್ ಅಲ್ಲ, ಪ್ಲಾಸ್ಟಿಕ್ ಬ್ಯಾಕ್ ಆಗಿರುತ್ತೆ. ಈ ಫೋನ್ ನಮಗೆ ಟೋಟಲ್ 3 ಕಲರ್ಸ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಗ್ರೀನ್ ಪೋಕೋ ಅವರ ಸಿಗ್ನೇಚರ್ ಕಲರ್ ಆಗಿರುವಂತ ಯೆಲ್ಲೋ ಮತ್ತೆ ಬ್ಲಾಕ್ ಕಲರ್ ಅಲ್ಲಿ, ಎಲ್ಲಾನು ಡ್ಯುಯಲ್ ಟೋನ್ ಅಲ್ಲೇ ನೋಡೋದಕ್ಕೆ ಸಿಗುವಂತದ್ದು. ಅದಷ್ಟೇ ಅಲ್ಲದೆ ಇದರಲ್ಲಿ ಕ್ಯಾಮ್ರಾ ಮಾಡ್ಯೂಲ್ ಇದೆಯಲ್ಲ, ಇದು ನಮಗೆ ಮೆಟಲ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಈ ಫೋನ್ ಬಂದ್ಬಿಟ್ಟು ನಮಗೆ ಜಸ್ಟ್ 8.06 mm ಥಿಕ್ನೆಸ್ ಅಲ್ಲಿ ಬರುವಂತ ಫೋನ್ ಇದಾಗಿದ್ದು, ಇದರಲ್ಲಿ ನಮಗೆ 6550 mAh ಬ್ಯಾಟ್ರಿ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಅದಷ್ಟೇ ಅಲ್ಲದೆ ಇದು ಜಸ್ಟ್ 199 ಗ್ರಾಮ್ಸ್ ವೆಯ್ಟ್ ಆದ್ರೆ ಇದೆ. ಬಟ್ ಇದನ್ನ ಕೈಯಲ್ಲಿ ಎತ್ಕೊಂಡಾಗ ನಮಗೆ ಒಂಥರ ಲೈಟ್ ಫೀಲ್ ಬರುತ್ತೆ. ಏನಕ್ಕಂದ್ರೆ ಅದು ವೆಯ್ಟ್ ಡಿಸ್ಟ್ರಿಬ್ಯೂಷನ್ ತುಂಬಾ ಪರ್ಫೆಕ್ಟ್ ಆಗಾದ್ರೆ ಮಾಡಿದ್ದಾರೆ. ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಲೈಕ್ ಈ ತರ ಫೋನ್ ಇಟ್ಕೊಂಡಾಗ ಇದು ಒಂದು ಕಡೆಗೆ ಬಾಗುತ್ತೆ, ಇದು ಸೆಂಟರ್ ಮಾಡಿಟ್ರೆ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಆಗ್ಬೇಕು. ಒಂದೇ ಕಡೆ ವೆಯ್ಟಿಂಗ್ ಹೋದ್ರೆ ಅದು ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಕರೆಕ್ಟ್ ಆಗಿ ಆಗಿಲ್ಲ ಅಂತ. ಮತ್ತೆ ಬಾಟಮ್ ಸೈಡ್ ನಮಗೆ ಸಿಮ್ ಟ್ರೇ ನೋಡೋದಕ್ಕೆ ಸಿಗುತ್ತೆ, USB ಟೈಪ್ ಸಿ ಇದೆ, ಮೈಕ್ರೋಫೋನ್ಸ್ 2 ಇದೆ, ಮತ್ತೆ ಸ್ಪೀಕರ್ ಗ್ರಿಲ್ ನೋಡೋದಕ್ಕೆ ಸಿಗುತ್ತೆ. ಈ ಸಿಮ್ ಟ್ರೇ ಪಕ್ಕದಲ್ಲೇ ಏನಕ್ಕೆ ಈ ಹೋಲ್ ಕೊಡ್ತಾರೆ ಅಂತ ಗೊತ್ತಿಲ್ಲ. ಮಿಸ್ ಆಗಿದ್ರು ಒಳಗಡೆ ಏನಾದ್ರು ಹಾಕಿ ತುರ್ಕಿದ್ರೆ ಇಟ್ಸ್ ಹರ್ಟ್ಸ್. ರೈಟ್ ಸೈಡ್ ನಮಗೆ ಪವರ್ ಬಟನ್ ಮತ್ತೆ ವಾಲ್ಯೂಮ್ ರಾಕರ್ಸ್ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ಟಾಪ್ ಸೈಡ್ ಅಲ್ಲಿ ನೋಡ್ಕೊಂಡ್ರೆ ನಮಗೆ 2 ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ ಇದೆ, ಒಂದು ಐಆರ್ ಬ್ಲಾಸ್ಟರ್ ಇದೆ, ಸ್ಪೀಕರ್ ಗ್ರಿಲ್ಸ್ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ಲೆಫ್ಟ್ ಸೈಡ್ ಅಲ್ಲಿ ಕಂಪ್ಲೀಟ್ ನೀಟ್ ಅಂಡ್ ಕ್ಲೀನ್ ಆಗಿ ಕೊಟ್ಟಿದ್ದಾರೆ, ಏನಂದ್ರೇನು ಇಲ್ಲ ಅಲ್ಲಿ. ಈ ಫೋನ್ ಅಲ್ಲಿ ನಮಗೆ ಡ್ಯುಯಲ್ ನ್ಯಾನೋ ಸಿಮ್ ಸಪೋರ್ಟ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಯಾವುದೇ ರೀತಿ ಮೆಮೊರಿ ಕಾರ್ಡ್ ಸ್ಲಾಟ್ ಇಲ್ಲ, ಯಾಕಂತ ನಾನು ಮುಂದೆ ಹೇಳ್ತೀನಿ, ಇವಾಗಲೇ ಹೇಳ್ಬೇಡ. ಇದರಲ್ಲಿ ಬೇಸ್ ವೇರಿಯಂಟ್ ಬಂದ್ಬಿಟ್ಟು 256 GB ಇಂದ ಸ್ಟಾರ್ಟ್ ಆಗುತ್ತೆ. 128 ಇದ್ರೆ ನಿಮಗೆ ಸ್ಟೋರೇಜ್ ಇಶ್ಯೂ ಬರ್ಬೋದು. 256 ಇಂದ ಸ್ಟಾರ್ಟ್ ಆಗೋದಾದ್ರೆ ನಿಮ್ಗೆ ಯಾವುದೇ ರೀತಿ ಸ್ಟೋರೇಜ್ ಇಶ್ಯೂ ಇರೋದಿಲ್ಲ. ಇದು 512 ವರೆಗೂ ಸಹ ಎಕ್ಸ್ಪ್ಯಾಂಡ್ ಆಗುತ್ತೆ. ಮತ್ತೆ ಇದರಲ್ಲಿ ಕಂಪ್ಲೀಟ್ ಫ್ಲಾಟ್ ಡಿಸ್ಪ್ಲೇ ಕೊಟ್ಟಿದ್ದು 6.67 ಇಂಚಸ್ 1.5K LTPS ಟೆಕ್ನಾಲಜಿ ಹೊಂದಿರುವಂತ AMOLED ಡಿಸ್ಪ್ಲೇನಾದ್ರೆ ಕೊಟ್ಟಿದ್ದಾರೆ. ಆಬ್ವಿಯಸ್ಲಿ ಹೊಡೆದಾಕಿದ್ರೆ ಹೊಡೆದೋಗುತ್ತೆ, ಬಟ್ ಪ್ರೊಟೆಕ್ಷನ್ ಅಂತೂ ಇದೆ, ಅಷ್ಟು ಹೇಳೋದಕ್ಕಾಗೋದಿಲ್ಲ. ನಿಮ್ಮ ಸೇಫ್ ಸೈಡ್ ಅಲ್ಲಿ ಜೋಪಾನವಾಗಿ ಯೂಸ್ ಮಾಡಿ. 3200 ಪೀಕ್ ಬ್ರೈಟ್ನೆಸ್ ಆದ್ರೆ ಇದು ಅಚೀವ್ ಮಾಡುತ್ತೆ. ಮತ್ತೆ ಇದರಲ್ಲಿ ನಮಗೆ HDR+ ಮತ್ತೆ ಡಾಲ್ಬಿ ವಿಷನ್ ಸಪೋರ್ಟ್ಸ್ 2 ನೋಡೋದಕ್ಕೆ ಸಿಗುತ್ತೆ. ನಾನು ಆವಾಗಲೇ ಸ್ಟೋರೇಜ್ ಬಗ್ಗೆ ಹೇಳಿದ್ನಲ್ಲ, 8GB 256GB ವೇರಿಯಂಟ್ ಬಂದ್ಬಿಟ್ಟು ನಮಗೆ 23,999 ರೂಪಾಯಿಗೆ ಅವೈಲೇಬಲ್ ಇದೆ. ಅದೇ ನಮಗೆ 12GB ವೇರಿಯಂಟ್ ಬಂದ್ಬಿಟ್ಟು 256GB 25,999 ಆದ್ರೆ ಅವೈಲೇಬಲ್ ಇದೆ. ನೀವೇನಾದ್ರೂ ಇದನ್ನ ಫ್ಲಿಪ್ಕಾರ್ಟ್ ಅಲ್ಲಿ ಬೈ ಮಾಡಿದ್ರೆ ಆಕ್ಸಿಸ್ ಬ್ಯಾಂಕ್ ನ ಕ್ರೆಡಿಟ್ ಕಾರ್ಡ್ ಇದ್ರೆ ಮಾತ್ರ 5% ಕ್ಯಾಶ್ ಬ್ಯಾಕ್ ಇದೆ. ಬೇರೆ ಯಾವುದೇ ಕಾರ್ಡ್ಗಳ ಮೇಲೆ ಇದರಲ್ಲಿ ಆಫರ್ ಆದ್ರೆ ಸದ್ಯಕ್ಕೆ ಅವೈಲೇಬಲ್ ಇಲ್ಲ. ಇಲ್ಲಿ ವ್ಯೂ ಪ್ರಾಡಕ್ಟ್ಸ್ ಮೇಲೆ ಇವೆರಡನ್ನು ಟ್ಯಾಗ್ ಮಾಡಿರುತ್ತೆ, ನೀವು ಫ್ಲಿಪ್ಕಾರ್ಟ್ ಅಲ್ಲಿ ಬೇಕಿದ್ರೆ ಅಲ್ಲಿಂದ ಚೆಕ್ ಮಾಡಿ. ಇನ್ ಕೇಸ್ ಅಮೆಝಾನ್ ಅಲ್ಲಿ ಏನಾದ್ರು ನೀವು ಬೈ ಮಾಡೋದಾದ್ರೆ ಸದ್ಯಕ್ಕೆ ಆಕ್ಸಿಸ್ ಅಂಡ್ SBI ಕ್ರೆಡಿಟ್ ಕಾರ್ಡ್ಗಳ ಮೇಲೆ 1000 ರೂಪೀಸ್ ಆಫ್ ಕೊಡ್ತಾ ಇದ್ದಾರೆ ಅಮೆಝಾನ್ ಅಲ್ಲಿ. ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಚೆಕ್ ಮಾಡಬಹುದು. ಮತ್ತೆ ಇದರ ಸ್ಪೆಸಿಫಿಕೇಶನ್ ನೋಡ್ಕೊಳ್ಳೋದಾದ್ರೆ ಇದರಲ್ಲಿ MediaTek Dimensity 8400 ಅಲ್ಟ್ರಾ ಪ್ರೊಸೆಸರ್ ಆದ್ರೆ ಯೂಸ್ ಮಾಡಿದ್ರೆ, ಇದು ಬಂದ್ಬಿಟ್ಟು 4 nanometer ಟೆಕ್ನಾಲಜಿ ಮೇಲೆ ಬಿಲ್ಡ್ ಆಗಿರುವಂತ ಪ್ರೊಸೆಸರ್ ಆಗಿರುತ್ತೆ. ಇದರಲ್ಲಿ 6500 mAh ಬ್ಯಾಟ್ರಿ ಕೊಟ್ಟಿದ್ದಾರೆ, ಮತ್ತೆ 90 ವ್ಯಾಟ್ ಚಾರ್ಜರ್ ಸಹ ಕೊಟ್ಟಿದ್ದಾರೆ ಅಂತ ಹೇಳಿದೆ. ಇದು ಎಷ್ಟೊತ್ತಲ್ಲಿ ಚಾರ್ಜ್ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳಿಲ್ಲ ಅಲ್ವಾ. ಒಂದು ಅಪ್ರಾಕ್ಸ್ 22 to 25 ಮಿನಿಟ್ಸ್ ಒಳಗಡೆ ನಮ್ಗೆ ಇದು 50% ಚಾರ್ಜ್ ಆಗುತ್ತೆ. 0 to 100 ಒಂದು 45 ಮಿನಿಟ್ಸ್ ಅಲ್ಲಾದ್ರೆ ಇದು ಚಾರ್ಜ್ ಆಗುತ್ತೆ. ಮತ್ತೆ ಇದರಲ್ಲಿ 8GB ಮತ್ತೆ 12GB 2 ವೇರಿಯಂಟ್ಸ್ ಅಲ್ಲೂ LPDDR5X RAM ನೋಡೋದಕ್ಕೆ ಸಿಗುತ್ತೆ. ಮತ್ತೆ 256GB 512GB ಎರಡರಲ್ಲೂ ನಮಗೆ UFS 4.0 ಆದ್ರೆ ನೋಡೋದಕ್ಕೆ ಸಿಗುತ್ತೆ. ನೀವೇನಾದ್ರೂ ಇದರಲ್ಲಿ ಎಡಿಟಿಂಗ್ಸ್ ಆಗಿರ್ಬೋದು, ಗೇಮಿಂಗ್ ಮಾಡಬೇಕಾದ್ರೆ ಇದು ಒಳ್ಳೆ ಸ್ಪೀಡ್ ನಾದ್ರೆ ಕೊಡುತ್ತೆ. ನಿಮಗೆ ಎಷ್ಟು ಸ್ಪೀಡ್ ಇರುತ್ತೋ ಅಷ್ಟು ಡೇಟಾ ಟ್ರಾನ್ಸ್ಫರ್ ಆಗೋದಕ್ಕೆ ತುಂಬಾ ಈಸಿ ಇರುತ್ತೆ. ಅದೇ ಇದರ ಗಿಗ್ ಬೆಂಚ್ ಕಡೆ ನೋಡ್ಕೊಂಡ್ರೆ ನಮಗೆ ಹಳೆ ಪ್ರೊಸೆಸರ್ 8300 ಇತ್ತಲ್ಲ, ಅದಕ್ಕೆ ಇದಕ್ಕೂ ಕಂಪೇರ್ ಮಾಡ್ಕೊಂಡ್ರೆ ಒಂದು ಅಷ್ಟೇನು ಮೇಜರ್ ಡಿಫ್ರೆನ್ಸ್ ಇಲ್ಲ. ಸಿಂಗಲ್ ಕೋರ್ ಅಲ್ಲಿ 1590 ಸ್ಕೋರ್ ಆದ್ರೆ ನಮ್ಗೆ ನೋಡೋಕೆ ಸಿಗುತ್ತೆ ಸಿಂಗಲ್ ಕೋರ್ ಅಲ್ಲಿ. ಮಲ್ಟಿ ಕೋರ್ ಅಲ್ಲಿ ಆದ್ರೆ 6206 ಸ್ಕೋರ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. AnTuTu ಬಂದ್ಬಿಟ್ಟು
ಬಂದ್ಬಿಟ್ಟು 15,90,000 ಚಿಲ್ಲರೆ ಬರುತ್ತೆ. 1.6 ಮಿಲಿಯನ್ ಅಂತ ನಾವು ಒಂದು ಅಪ್ರಾಕ್ಸ್ ಇಟ್ಕೊಬೋದು. ಅದಷ್ಟೇ ಅಲ್ಲದೆ ನಮ್ಗೆ ಇದರಲ್ಲಿ BGMI 60 FPS ಅವೈಲೇಬಲ್ ಇರುತ್ತೆ. ಇದು ಬಾಕ್ಸ್ ಒಳಗಡೆಯಿಂದ ಬರೋದಷ್ಟೇ. ನೀವು ಇದನ್ನ ಅಪ್ಗ್ರೇಡ್ ಮಾಡಿದ್ರೆ ನಿಮಗೆ 120 FPS ಅಲ್ಲಿ ಸಹ BGMI ನ ಆಡ್ಕೊಬಹುದು. ಲೇಟೆಸ್ಟ್ ಅಪ್ಡೇಟ್ ಯಾವ್ದಿದೆ ಅಂತ ಅದನ್ನ ಅಪ್ಡೇಟ್ ಮಾಡ್ಕೊಬೇಕು. 5000 mm² ಸ್ಟೈನ್ಲೆಸ್ ಸ್ಟೀಲ್ ವೇಪರ್ ಚೇಂಬರ್ ಕೂಲಿಂಗ್ 3D ಐಸ್ ಲೂಪ್ ಎಕ್ಸೆಟ್ರಾ ಅದೇನೋ ನಮಗೆ ಬೇಕಾಗಿಲ್ಲ. ಇದರಲ್ಲಿ ಟೋಟಲ್ 5000 mm² ಅಷ್ಟು ವೇಪರ್ ಕೂಲಿಂಗ್ ಚೇಂಬರ್ ಕೊಟ್ಟಿದ್ದಾರೆ. ಅದು ಬಂದ್ಬಿಟ್ಟು ಸ್ಟೈನ್ಲೆಸ್ ಸ್ಟೀಲ್ ಆಗಿರುತ್ತೆ. ಮುಗೀತು. ನಾರ್ಮಲ್ ಕಾಪರ್ ಕೊಡಬೇಕಾಗಿತ್ತು, ಸ್ಟೈನ್ಲೆಸ್ ಸ್ಟೀಲ್ ಕೊಟ್ಟಿದ್ದಾರೆ. ಮತ್ತೆ ಇದರಲ್ಲಿ ನಮಗೆ ಸ್ಟೀರಿಯೋ ಸ್ಪೀಕರ್ ನ ಸಪೋರ್ಟ್ ಸಹ ಅವೈಲೇಬಲ್ ಇದ್ದು ಯಾವುದೇ ರೀತಿಯಾದಂಥ ಡಾಲ್ಬಿ ಇಲ್ಲ. ಮತ್ತೆ ಇದರಲ್ಲಿ ಆಪ್ಟಿಕಲ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಹ ಅವೈಲೇಬಲ್ ಇದೆ. ಮತ್ತೆ ನಮಗೆ ಬೇಸಿಕ್ ಆಗಿ ಬೇಕಾಗಿರುವಂತ ಎಲ್ಲಾ ಲೇಟೆಸ್ಟ್ ಸೆನ್ಸರ್ಸ್ ಇದೆ. ವೈಫೈ 6 ನಮ್ಗೆ ಇದರಲ್ಲಿ ನೋಡೋಕೆ ಸಿಗುತ್ತೆ. ಬ್ಲೂಟೂತ್ 5.3 ಅವೈಲೇಬಲ್ ಇದೆ. ಅದಷ್ಟೇ ಅಲ್ಲದೆ ಇದರಲ್ಲಿ ನಮಗೆ NFC ಕೂಡ ನೋಡೋದಕ್ಕೆ ಸಿಗುತ್ತೆ. ಡ್ಯೂಯಲ್ GPS ಬ್ಯಾಂಡ್ಸ್ ಆದ್ರೆ ಇದೆ. ಮತ್ತೆ ಇದರಲ್ಲಿ 5G ಮತ್ತೆ ಡ್ಯೂಯಲ್ 4G ಬ್ಯಾಂಡ್ಸ್ ಆದ್ರೆ ನಮ್ಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅದಷ್ಟೇ ಅಲ್ಲದೆ ಇದು ನಮಗೆ Android 15 ಬೇಸ್ಡ್ HyperOS 2.2 OS ನೊಂದಿಗೆ ನಮಗೆ ಫೋನ್ ಆದ್ರೆ ಬರುತ್ತೆ. ಇದರಲ್ಲಿ ನಮಗೆ ಮೇಜರ್ಲಿ 3 ಇಯರ್ಸ್ ಮೇಜರ್ ಅಪ್ಡೇಟ್ಸ್ ಮತ್ತೆ 4 ಇಯರ್ಸ್ ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ಸ್ ಆದ್ರೆ ಕೊಡ್ತಾರೆ. ಇದರಲ್ಲಿ ನಮಗೆ ಎಲ್ಲಾ ರೀತಿಯಾದಂತಹ AI ಫೀಚರ್ಸ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. Android 15 ಬೇಸ್ಡ್ ಆನ್ AI ಫೀಚರ್ಸ್ ಅಂತಾನೆ ಹೇಳ್ಬೋದು. ಸೊ AI ಟ್ರಾನ್ಸ್ಲೇಟ್ ಆಗಿರ್ಬೋದು, ಸಮರೈಸ್ ಆಗಿರ್ಬೋದು, ಕಾಲ್ ಅಲ್ಲಿ ಆನ್ ಕಾಲ್ ಇಂಟರ್ಪ್ರಿಟೇಷನ್ ಮಾಡ್ಕೊಬಹುದು. ಮತ್ತೆ ಇದರ ಬ್ಯಾಕ್ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ 50 ಮೆಗಾಪಿಕ್ಸೆಲ್ ಸೋನಿ LYT 600 ನ f1.5 ಅಪರ್ಚರ್ ಹೊಂದಿರುವಂತ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಸೆನ್ಸರ್ ಹೊಂದಿರುವಂತ ಕ್ಯಾಮ್ರಾನಾದ್ರೆ ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು ಸೆನ್ಸರ್ ಬಂದ್ಬಿಟ್ಟು 8 ಮೆಗಾಪಿಕ್ಸೆಲ್ ಅಲ್ಟ್ರಾ ವೈಡ್ ಸೆನ್ಸರ್ ಆಗಿರುತ್ತೆ. ಇದು ಬಂದ್ಬಿಟ್ಟು ಅಪರ್ಚರ್ 2.2 ನ ಸಪೋರ್ಟ್ ಆದ್ರೆ ಮಾಡುತ್ತೆ. ಸೊ ಓಕೆ. ಮತ್ತೆ ಇದರಲ್ಲಿ ಫ್ರಂಟ್ ಅಲ್ಲಿ ನಮಗೆ 20 ಮೆಗಾಪಿಕ್ಸೆಲ್ ನ ಪಂಚೋಲ್ ಕ್ಯಾಮ್ರಾ ಆದ್ರೆ ಕೊಟ್ಟಿದ್ದಾರೆ. ಸೆಲ್ಫೀಸ್ ಒಂದ್ ಲೆವೆಲ್ಗೆ ಡೀಸೆಂಟ್ ಆಗಿ ಬರುತ್ತೆ. ಮತ್ತೆ ಪೋಕೋ ಅಂದಿದ ತಕ್ಷಣ ನಮ್ಗೆ ಇದರಲ್ಲಿ ಮೇನ್ ಆಗಿ ಕ್ಯಾಮ್ರಾ ಅಲ್ಲಿ ತುಂಬಾ ಮೋಡ್ಸ್ ಕೊಟ್ಟಿರ್ತಾರೆ. ಲೈಕ್ ಡಿಫ್ರೆಂಟ್ ಮೋಡ್ಸ್ ಕೊಟ್ಟಿರ್ತಾರೆ. ಈ ಮೋಡ್ಸ್ ಎಲ್ಲ ನೀವು ಯೂಸ್ ಮಾಡ್ಕೊಂಡು ಒಂದು ನೆಕ್ಸ್ಟ್ ಲೆವೆಲ್ ಕ್ರಿಯೇಟಿವ್ ಫೋಟೋಸ್ ಆಗಲಿ ವಿಡಿಯೋಸ್ ಆಗಲಿ ಕ್ಯಾಪ್ಚರ್ ನೀವು ಮಾಡಬಹುದು. ಸ್ಪೆಷಲ್ ಆಗಿ ಡೈರೆಕ್ಟರ್ ಮೋಡ್ ಅಂತಾನೆ ಕೊಟ್ಟಿದ್ದಾರೆ, ಅದನ್ನು ಚೆಕ್ಔಟ್ ಮಾಡಿ. ಮತ್ತೆ ಫೋಟೋ ವಿಷಯಕ್ಕೆ ಬಂದ್ರೆ ನಮ್ಗೆ ಇದರಲ್ಲಿ AI ಇಮೇಜ್ ಎಕ್ಸ್ಪ್ಯಾಂಡ್ ಆಗಿರ್ಬೋದು, AI ಎರೇಸ್ ಆಗಿರ್ಬೋದು, AI ಸ್ಕೈ ರಿಪ್ಲೇಸ್ ಆಗಿರ್ಬೋದು, AI ಸ್ಮಾರ್ಟ್ ಕ್ಲಿಪ್ ಆಗಿರ್ಬೋದು, ಇವೆಲ್ಲ ನಮ್ಗೆ ಇದ್ರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಲಾಸ್ಟ್ ಇಯರ್ಗಿಂತ ಈ ಇಯರ್ ಅಲ್ಲಿ ಒಂದು ಒಳ್ಳೆ ಅಪ್ಡೇಟ್ ಅಂತಂದ್ರೆ IP68 or 69 ರೇಟಿಂಗ್ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ವಾಟರ್ ರೆಸಿಸ್ಟೆನ್ಸ್, ಯಾವುದೇ ರೀತಿಯಾದಂತ ವಾಟರ್ ಪ್ರೂಫ್ ಆಗಿರೋದಿಲ್ಲ. ನೀವು ಇದನ್ನ ಹುಷಾರಾಗಿ ಯೂಸ್ ಮಾಡಿ. ಬಟ್ ನೀವೇನಾದ್ರೂ ಅಂಡರ್ ವಾಟರ್ ಸ್ವಲ್ಪ ಶಾರ್ಟ್ಸ್ ತೆಗಿಬೇಕು ಅಂದ್ರೆ ಬೈ ಮಿಸ್ ಆಗಿ ನೀರಲ್ಲಿ ಬಿತ್ತು ಅಂದ್ರೆ ಆ ಟೈಮಲ್ಲಿ ಸರ್ವೈವ್ ಆಗುತ್ತೆ. ಮತ್ತೆ ಈ ಫೋನ್ನ ಇನ್ನೊಂದು ಸ್ಪೆಷಾಲಿಟಿ ಅಲ್ಲ, ಆಕ್ಚುಲ್ ಆಗಿ ಫೋನ್ ತಗೊಬೇಕಾದ್ರೆ ತುಂಬಾ ಜನ ಇದನ್ನೇ ನೋಡಿ ತಗೊಳ್ಳೋದು. ಇವ್ರದೇ ಆದ ಓನ್ ಡೈಲರ್ ಇರೋದ್ರಿಂದ ಇದರಲ್ಲಿ ಯಾವುದೇ ರೀತಿ ದಿಸ್ ಕಾಲ್ ಹ್ಯಾಸ್ ಬಿನ್ ರೆಕಾರ್ಡೆಡ್ ಅನ್ನೋ ಟೋನ್ ಬರೋದಿಲ್ಲ. ಆ ಟೋನ್ ಇಲ್ದೇನೆ ಇದರಲ್ಲಿ ಈಸಿಯಾಗಿ ಕಾಲ್ ರೆಕಾರ್ಡ್ಸ್ ಎಲ್ಲ ಮಾಡ್ಕೊಬಹುದು. ಸೊ ಇಷ್ಟೆಲ್ಲ ನೋಡಿದ್ಮೇಲೆ ನಾನು ಫೋನ್ ಬಗ್ಗೆ ಒಂದು ಸ್ಮಾಲ್ ಕನ್ಕ್ಲೂಷನ್ ಕೊಟ್ಬಿಡ್ತೀನಿ. ಪೋಕೋ ಫೋನ್ಸ್ನ ನಾನು ಎವ್ರಿ ಟೈಮ್ ನಾನು ಚೆಕ್ ಮಾಡಿದಾಗಲೆಲ್ಲ ನನಗೆ ಅನ್ಸೋದು ಒಂದೇ, ಈ ಸಲ ಕಪ್ಪು ನಮ್ದೆ. ಸೊ ಈ ಫೋನ್ಸ್ನ ಒಂದು ಸಪ್ರೇಟ್ ಪರ್ಪೋಸ್ಗೋಸ್ಕರನೇ ಕ್ರಿಯೇಟ್ ಮಾಡಿರ್ತಾರೆ ಅಂತ. ಅದು ಏನಕ್ಕಾಗಿರ್ಬೋದು ಅಂತ ನಾನು ಇಂಡೆಪ್ತ್ ನಾನು ಚೆಕ್ ಮಾಡಿದ್ರೆ ಕ್ಯಾಮ್ರಾ ಕೂಡ ಓಕೆ ಥರನೇ ಇರುತ್ತೆ. ಬಟ್ ಅದರ ಪರ್ಫಾರ್ಮೆನ್ಸ್ ಲೆಕ್ಕದಲ್ಲಿ ನೋಡಿಕೊಂಡ್ರೆ ನಮ್ಗೆ ಇದರಲ್ಲಿ ಒಂದು ಒಳ್ಳೆ ರೀತಿ ಅನ್ನೋದಕ್ಕಿಂತ ಒಂದು ಎಕ್ಸ್ಟ್ರೀಮ್ ಲೆವೆಲ್ ಪ್ರಾಡಕ್ಟ್ನಾದರೂ ನಾವು ಇದರಲ್ಲಿ ಜನರೇಟ್ ಮಾಡ್ಬೋದು. ಅದು ಲೈಕ್ ಯಾವುದೇ ರೀತಿಯಾದಂತಹ ವಿಡಿಯೋ ಎಡಿಟಿಂಗ್ಸ್ ಆಗಿರ್ಬೋದು, ಅಥವಾ ನೀವು ವೀಡಿಯೋಸ್ನ ಶೂಟ್ ಮಾಡೋದಾಗಿರ್ಬೋದು. ರಾ ವಿಡಿಯೋಸ್ ಎಲ್ಲ ಶೂಟ್ ಆಗಲ್ಲ, ಬಟ್ ಆದರೆ ಒಂದು ಲೆವೆಲಿಗೆ ನೀವು ಒಂದು ಒಳ್ಳೆ ವೀಡಿಯೋಸ್ನ ಶೂಟ್ ಮಾಡ್ಬೋದು ಇದರಲ್ಲಿ. ಅದಷ್ಟೇ ಅಲ್ಲದೆ ನೀವೇನಾದರೂ ಗೇಮಿಂಗ್ ಮಾಡೋದಿದ್ರೆ, ಪ್ಯಾಷನೇಟ್ ಗೇಮಿಂಗ್ ಮಾಡೋದಾದ್ರೆ ನಿಮ್ಗೆ ಇದರಲ್ಲಿರುವಂಥ ಸ್ಟೋರೇಜ್ ಟೈಪ್ ಆಗಿರ್ಬೋದು, ರ್ಯಾಮ್ನ LPDDR5X ಆಗಿರ್ಬೋದು, ಇದೆಲ್ಲ ನಿಮ್ಗೆ ಒಂದು ಒಳ್ಳೆ ಸಪೋರ್ಟ್ನ ಅಂದರೆ ಕೊಡುತ್ತೆ. ಇದರಿಂದ ನಿಮ್ಮ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ನೆಕ್ಸ್ಟ್ ಲೆವೆಲ್ ಆಗುತ್ತೆ ಅಂತ ನಾನು ಎಕ್ಸ್ಪೀರಿಯನ್ಸ್ ಮಾಡ್ತೀನಿ. ಲೈಕ್ ನಾನು ಯಾವ ಪರ್ಸ್ಪೆಕ್ಟಿವ್ ಇಂದ ಒಂದು ಫೋನ್ ನೋಡ್ತೇನೆ ಅಂದ್ರೆ ನಮ್ಗೆ ಒಂದು ಫೋನಲ್ಲಿ ಏನು ಬೇಕಾಗಿರುತ್ತೆ, ಎಲ್ಲಿಗೋದ್ರೂ ನಾವು ಬೇಕಾಗಿರೋ ಕಡೆ ವಿಡಿಯೋ ಶೂಟ್ ಮಾಡ್ಕೊಬೇಕು. ನಾವು ಶೂಟ್ ಮಾಡಿರೋ ಫುಟೇಜ್ ಅದರಲ್ಲಿ ಆ ಸ್ಪೀಡ್ನ ಕ್ಯಾಚ್ ಮಾಡಬೇಕು. ಸೊ ಇಷ್ಟು ರಿಕ್ವೈರ್ಮೆಂಟ್ ನಮಗೆ ಓಕೆ. ಅಷ್ಟು ರಿಕ್ವೈರ್ಮೆಂಟ್ ಅಲ್ಲ, ನಮಗೆ UFS 4.0 ಅಲ್ಲಿ ರೇಟೆಡ್ ಸ್ಪೀಡಲ್ಲಿ ಆದರೆ ಮ್ಯಾಚ್ ಆಗಿಬಿಟ್ಟಿರುತ್ತೆ. ಸೊ ಇದ್ರ ಮೇಲೆ ಜಾಸ್ತಿ ಏನು ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ. ಪ್ರೈಸ್ ಅಟ್ ಪ್ರೆಸೆಂಟ್ ಕಮ್ಮಿ ಆಗಿದೆ. ನೀವೇನಾದರೂ ಈ ಪ್ರೈಸ್ ಪಾಯಿಂಟಲ್ಲಿ ಈ ಫೋನ್ನ ಚೆಕ್ ಮಾಡ್ತಾ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಇದರ ಲಿಂಕ್ಸ್ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಚೆಕ್ ಮಾಡ್ಬೋದು. ಸೊ ಇದೇ ರೀತಿ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನಾನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಡೈಲಿ ಅಂತ. ಓಕೆ, ಟ್ರೈ ಮಾಡ್ತೀನಿ ಡೈಲಿ ಹಾಕೋದಕ್ಕೆ. ಅದಕ್ಕಾಗಿ ನೀವು ನನಗೆ ಒಂದು ಚಿಕ್ಕ ಮೋಟಿವೇಶನ್ ಕೊಡಬೇಕಾಗುತ್ತೆ. ಇವಾಗ ಇಲ್ಲಿರುವಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.